IDL ಅಧ್ಯಕ್ಷರು ಬಂದು ಭೇಟಿ ಮಾಡಿ ನನ್ನನ್ನು ಶಾಸಕರನ್ನಿಬ್ಬರನ್ನು ಭೇಟಿ ಮಾಡಿ ಕೆಲಸ ಚಾಲನೆ ಕೊಡಲಿಕ್ಕೆ ಅಧಿಕಾರಿಗಳಿಗೆ ಹೇಳಬೇಕು ಅಂತ ಹೇಳಿದ್ರು. ನಾನು ಮತ್ತು ಶಾಸಕರಿಬ್ಬರು ಅಲ್ಲೇ ಸಭೆ ಮಾಡಿ ಕರೆದು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರರನ್ನು ಕರೆದು ಎಲ್ಲ ಸಹಕಾರ ಕೊಡ್ತೀವಿ, ನೀವು ಕಾಮಗಾರಿ ನಿಲ್ಸಕ್ಕೆ ಹೋಗಬೇಡಿ, ಶುರು ಮಾಡಿ ಅಂತ ಹೇಳಿದ್ವಿ. ಆದಮೇಲೆ ಅವ್ರು ಬರಬೇಕು, ಒಂದಿನ ನೋಡಬೇಕು, ಇಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳು ಅಂತ ಹೇಳಿದ್ರು. ನಾವು ಈ ಕಡೆ ಬಂದಾಗ ಭೇಟಿ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ದೆ. ಸೊ ಈಗ ಕಾಮಗಾರಿ ನಡೀತಾ ಇದೆ. ಕೆಲವೊಂದು ಬೇಡಿಕೆಗಳನ್ನು ಅಧಿಕಾರಿಗಳು ಇಟ್ಟಿದ್ದಾರೆ. ನಮ್ಮ ಸ್ಥಳೀಯ ಈ ಭಾಗದ ಮುಖಂಡರುಗಳು, ಶಿವಕುಮಾರ ಸ್ವಾಮೀಜಿಯ ಭಕ್ತವೃಂದ ಏನಿದೆ ಅವರೆಲ್ಲರೂ ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಈ ಒಂದು ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡುವಂಥದ್ದು ಮೊದಲನೇ ಗುರಿ. ಎರಡನೇದು ಆಕ್ಸೆಸ್ಸು, ರಸ್ತೆ ಉತ್ತಮವಾದಂಥ ರಸ್ತೆ. ತಾತ್ಕಾಲಿಕವಾಗಿ ಈಗ ಏನು ಓಡಾಡಲಿಕ್ಕೆ ತೀರಾ ಹದಗೆಟ್ಟಿದೆ. ಶಾಸಕರು ಅದಕ್ಕೆ ಬೇಕಾದಂಥ ಅನುದಾನವನ್ನು ಶಾಸಕರ ನಿಧಿಯಿಂದ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲಿಸೋದಕ್ಕೆ ಏನು ಮಾಡಬೇಕು ಅಂತೇಳಿ ಅಧಿಕಾರಿಗಳ ಹತ್ರ ಮಾತನಾಡಿ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಓಪನ್ ಅಷ್ಟೊತ್ತಿಗೆ ಒಂದು ವ್ಯವಸ್ಥೆನ ಮಾಡಿ 25ರವರೆಗೆ ಅವ್ರಿಗೆ ಕಾಲಾವಕಾಶ ಇದೆ ಗುತ್ತಿಗೆದಾರರಿಗೆ. ಸೊ ಅದಾದಮೇಲೆ ನನ್ನ ಮುಖ್ಯಮಂತ್ರಿಗಳನ್ನೂ ಕೂಡ ನಾನು ಇವತ್ತು ನಾಳೆ ಭೇಟಿ ಮಾಡ್ತಾ ಇದ್ದೇನೆ. ಮಾತಾಡ್ತೀನಿ, ಬಜೆಟಲ್ಲಿ ಇನ್ನೂ ಉಳಿಕೆ ಹಣ ಏನಿದಕ್ಕೆ ಕೊಡಬೇಕು ಅದನ್ನು ಕೂಡ ಕೊಡಿ ಅಂತ ಹೇಳಿ. ಸೊ ಆದಷ್ಟು ಬೇಗ ಮುಕ್ತಾಯ. ಎಷ್ಟು ಮಂಜೂರಾಗಿದೆ ಸರ್? ಇದನ್ನು 25 ಕೋಟಿ ಕೊಟ್ಟಿದ್ದಾರೆ. ಒಟ್ಟು ಯೋಜನೆಗೆ ಸುಮಾರು 80 ಕೋಟಿ 2 ಕೋಟಿ ರೂಪಾಯಿ ಇದೆ. 25 ಕೋಟಿ ಬಿಡುಗಡೆ ಮಾಡಿ ಮಂಜೂರಾತಿಯಾಗಿದೆ. ಇನ್ನು 62 ಕೋಟಿಗೆ ಇನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಒಟ್ಟು 62 ಕೋಟಿಗೆ ಇನ್ನು 37 ಕೋಟಿ ರೂಪಾಯಿ ಹಣ ಬೇಕು. ಈ ವರ್ಷದಲ್ಲೂ ಕೂಡ ಒಂದಷ್ಟು ಏನು ಹಣ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀವಿ. ಕಾಮಗಾರಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನೋಡ್ತೀವಿ. ಏನೆಲ್ಲ ಬರುತ್ತೆ ಸರ್? ಎಲ್ಲ ಮುಂದಿನ ದಿನಗಳಲ್ಲಿ